ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ. ಇದು 6ನೇ ಸಂಚಿಕೆ. ಏನಪ್ಪ ಇವತ್ತು ಜನರಾಡುವ ಮಾತು, ಏನು ಮಾತಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ? ಈಗ ಕೆಲವು ವಿದ್ಯುನ್ಮಾನ ನಮ್ಮ ಸಹೋದರರು ವಿಧಾನಸಭೆಯಲ್ಲಿ ಈ ಸರ್ಕಾರದಲ್ಲಿ ಸಚಿವರುಗಳು ಔಟ್ಗೋಯಿಂಗ್ ಇನ್ಕಮಿಂಗ್ ಬುಸ್ ಒಂದು 10 ಫೋಟೋ, ಪಿಸ್ ಒಂದು 10 ಫೋಟೋ. ಏನು ಅರ್ಥ ಇದು? ಏನು ಜನರನ್ನು ಮರಳು ಮಾಡೋದಕ್ಕೆ ಇಂಥ ಸುದ್ದಿಗಳನ್ನು ಮಾಡೋದು, ಅಥವಾ ನಿಮ್ಮದು TRP ಸಲುವಾಗಿ ಇಂಥ ಸುದ್ದಿಗಳನ್ನು ಮಾಡೋದು? ಆದರೆ ಈ ಏನು ನಮ್ಮದು ಮೀಡಿಯಾ ಏನಿದೆಯಲ್ಲ, ಇದರ ಮೂಲ ಕರ್ತವ್ಯಗಳೇನು? ನಾವು ಹುಟ್ಟುಕೊಂಡಿದ್ದು ಯಾತಕ್ಕೆ? ಇದೇ ಮಾಡೋದಕ್ಕೆ, ಬಕೆಟ್ ಹಿಡಿಯೋದಕ್ಕೆ. 10 ಜನ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥವ್ರು ಫೋಟೋ ಹಾಕ್ತೀರಿ, ಔಟ್ ಗೋಯಿಂಗ್ ಅಂದು ಒಂದು ಕ್ವಶನ್ ಮಾರ್ಕ್ ಇಡ್ತೀರಿ. 10 ಜನ ಹೊರಗಿದ್ದವ್ರು ಫೋಟೋ ಹಾಕ್ತೀರಿ, ಇನ್ಕಮಿಂಗ್ ಹತ್ತೀರಿ, ಕ್ವಶನ್ ಮಾರ್ಕ್ ಹಾಕ್ತೀರಿ. ನಾವು ಹುಟ್ಟಿದ್ದೇ ಕ್ವಶನ್ ಮಾರ್ಕಲ್ಲಿನಾ? ಮೀಡಿಯಾದವ್ರು ಈಗಿನ ಮೀಡಿಯಾದವರು ಹಾಗೆಲ್ಲ ಮಾಡಬಾರ್ದು. ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಅಲ್ಲಿನ ಮುಖ್ಯಮಂತ್ರಿ, ಅಲ್ಲಿನ ಅವರ ಪಕ್ಷದ ಮುಖಂಡರು ಅದನ್ನು ಮಾಡ್ತಾರೆ. ಮಾಡಿದಾಗ ಹಾಕಿ, ಇಂಥವರು ಇಲ್ಲಿರ್ತಕ್ಕಂಥ ಈ ಹೈಕಮಾಂಡ್ ಗೇಟ್ ಪಾಸ್ ಕೊಟ್ಟಿದೆ, ಇಂಥವ್ರಿಗೆ ಇನ್ಕಮಿಂಗ್ ಮಾಡಿಕೊಂಡಿದೆ ಅಂತ ಹಾಕಿ. ಸುಮ್ಮನೆ 4 ದಿನಕ್ಕೊಮ್ಮೆ ಔಟ್ ಗೋಯಿಂಗ್ ಇನ್ಕಮ್. ಏನು ಕೆಲಸ ಇಲ್ಲರಿ ನಿಮ್ಗೆ? ಇನ್ನೊಂದು ವಿಷಯ ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಒಬ್ಬ ಸರ್ಕಾರದಲ್ಲಿ ಮಂತ್ರಿ ಆಗಿರಬೇಕಾದರೆ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಅವರ ಎಫಿಷಿಯನ್ಸಿ, ಅವರ ಸಾಮರ್ಥ್ಯವನ್ನು ಅಳತೆ ಮಾಡಬೇಕು. ಅವರ ಹಣವಲ್ಲ, ಅವರ ಜಾತಿ ಅಲ್ಲ, ಅವರ ಇನ್ನೇನೇನೇನೋ ಇವೆ ಅಲ್ಲ, ಅವನ್ನು ಅಳೆಯಬಾರ್ದು. ಯಾರೂ ಕನ್ನಡ ನಾಡಿಗಾಗಿ, ನಮ್ಮ ರಾಜ್ಯದ ಜನರಿಗಾಗಿ ಫುಲ್ ಟೈಮ್ ಸಮಯ ಕೊಟ್ಟು ಕೆಲಸ ಮಾಡ್ತಕ್ಕಂಥವ್ರು ಏನಿದ್ದಾರೆ, ಜಾಣರಿದ್ದಾರೆ, ಪರರಿಗಾಗಿ ದುಡಿಯೋರಿದ್ದಾರೆ, ರಾಜ್ಯದ ಅಭಿವೃದ್ಧಿ ಪಡಿಸೋರಿದ್ದಾರೆ, ಅಂಥವರ ಸಾಮರ್ಥ್ಯವನ್ನು ಅಳೆದು ಯಾವುದೇ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಆಗಲಿ BJP ಆಗಲಿ, ಅಂಥವ್ರಿಗೆ ಮಾತ್ರ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಾಗ ಮುಖ್ಯಮಂತ್ರಿಗಳಿಗೆ ಹೆಡ್ಡಾಕಿರೋದಿಲ್ಲ. ಯಾಕಂದರೆ ಅವರ ಖಾತೆಗಳನ್ನು ಅವರು ಸಲೀಸಾಗಿ ನೋಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಜನರಾಡುವ ಮಾತನ್ನು ಮುಗಿಸುತ್ತೇನೆ.